ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹತ್ತತ್ರ ಒಂದು 4-5 ತಿಂಗಳಾಗಿತ್ತು ವ್ಲಾಗ್ನ ಮಾಡಿ. ಕೆಲವೊಂದು ವೀಡಿಯೋಗಳನ್ನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಕಾರಣಗಳಿಂದ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಾನು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿ. ಇದು ನನ್ನ ಬರ್ತ್ಡೇ ದಿನದ ವ್ಲಾಗ್. ಅವತ್ತು ಮಹಾಶಿವರಾತ್ರಿ ಕೂಡ ಇತ್ತು. ಹಾಗೆಯೇ ವುಮೆನ್ಸ್ ಡೇ. ಪ್ರತಿ ವರ್ಷ ನನ್ನ ಬರ್ಡೇ ಮತ್ತು ವುಮೆನ್ಸ್ ಡೇ ಎರಡೂ ಒಂದೇ ದಿನದಲ್ಲಿ ಬರೋದು. ಈ ವರ್ಷ ಶಿವರಾತ್ರಿ ಬಂದಿದ್ದು ಖುಷಿ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಆದಮೇಲೆ ಇವಾಗ ಆಚೆ ಬಂದು ತಾಯ್ತ ಮತ್ತು ದಾರ ಎಲ್ಲ ತೊಗೋತಿರೋದು. ನನ್ನ ಮಗಳು ಎಲ್ಲಿಗೆ ಹೋದ್ರೂ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟು ತಾಯ್ತಾನೇ ಕೇಳೋದವಳು. ತಾಯ್ತಾ ಬೇಕು ಅಂತ ಹೇಳಿ. ತಾಯ್ತ ಅಟ್ಲೀಸ್ಟ್ ಸಿಕ್ಕಿಲ್ಲ ಅಂದ್ರೂ ಈ ರೀತಿ ದೇವ್ರ ಡಾಲರ್ ಆದರೂ ಅವಳಿಗೆ ತಗೊಡ್ಬೇಕು. ಇನ್ನೇನು ಕೇಳಲ್ಲ, ಅದೊಂದೇ ಜಾಸ್ತಿ ಕೇಳೋದು. ಮತ್ತು ಕಪ್ಪು ದಾರ ಇವೆರಡನ್ನೂ ಅವಳಿಗೆ ಕೊಡಿಸ್ಬೇಕು. ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಕ್ಕೆ ಮುಂಚಿಂದನೂ ಕೇಳ್ತಿರ್ತಾಳೆ. ಒಳಗಡೆ ದೇವಸ್ಥಾನಕ್ಕೆ ನಾವಿನ್ನೂ ಹೋಗೇ ಇರಲ್ಲ, ಆಗಲೇ ಕೇಳ್ತಿರ್ತಾಳೆ, ಅಮ್ಮ ತಾಯ್ತಾ, ಅಮ್ಮ ಕಪ್ಪು ದಾರ ಅಂತ ಹೇಳಿ. ಅವಳಿಗೆ ಒಳಗಡೆ ದೇವ್ರ ಮೇಲೆ ಜ್ಞಾನ ಇರಲ್ಲ, ಆಚೆ ತಾಯ್ತದ ಮೇಲೆ ಮತ್ತು ಕಪ್ಪು ದಾರದ ಮೇಲೆ ಜ್ಞಾನ ಇರೋದು. ಬಂದ ತಕ್ಷಣ ಕೊಡಿಸ್ಬೇಕು. ನಾವೇನಾದರೂ ಬೇಡ ಬಿಡು ಅಂತ ಏನಾದರೂ ಕರ್ಕೊಂಡು ಬಂದರೆ ಮುಖ ಎಲ್ಲ ಸಪ್ಪಗೆ ಮಾಡಿಕೊಂಡು ನಾವೇನಾದರೂ ಮಾತಾಡ್ಸಿದ್ರೆ ಅಳೋಕ್ಕೆ ಶುರು ಮಾಡ್ತಾಳೆ, ಕೊಡಿಸ್ಲಿಲ್ಲ ಅಂತ ಹೇಳಿಬಿಟ್ಟು. ಅದೇನೋ ಅವಳಿಗೆ ಚಿಕ್ಕದ್ರಿಂದನೂ ಅಷ್ಟೇ ತಾಯ್ತಾ ನೋಡಿದ್ರೆ ಹಾಕೋಬೇಕು ಅಂತ ಅನ್ಸುತ್ತೆ. ಯಾವಾಗಲೂ ಕೇಳ್ತಾಳೆ ತಾಯ್ತಾ ಕೊಡಿಸಿ ಅಂತ ಹೇಳಿಬಿಟ್ಟು. ಮತ್ತು ಕಪ್ಪು ದಾರ ಕೈಗೆ, ಇದೆರಡನ್ನೂ ಜಾಸ್ತಿ ಕೇಳ್ತಾಳೆ. ಮೊದಲೆಲ್ಲ ಹೆಂಗೆ ಮಾಡ್ತಿದ್ಲು ಅಂದರೆ, ಒಂದು ಆಲ್ರೆಡಿ ಹಾಕಿರ್ತಾಳೆ, ಅದೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ದೇವಸ್ಥಾನಕ್ಕೆ ಯಾವಾಗನಾದರೂ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋದಾಗ ಅಮ್ಮ ಇನ್ನೊಂದು ಕೊಡಿಸಿ ಅಂತ ಕೇಳ್ತಿದ್ಲು. 2-2 3-3 ಹಾಕೊಂಬಿಡ್ತಿದ್ಲು. ಹಠ ಮಾಡಿ ತೆಗೆಸ್ಕೊಂಡು ನಾವು ಬಿಚ್ಚು ಅಂತ ಹೇಳಿದ್ರೂ ಬಿಚ್ಚುತ್ತಿರಲಿಲ್ಲ. ಇತ್ತೀಚೆಗಷ್ಟೇ ಒಂದೇ ಸಾಕು ಅಂತ ಹೇಳಿದ್ಮೇಲೆ ಸುಮ್ಮನಾಗೋದು. ದೇವ್ರ ದರ್ಶನ ಎಲ್ಲ ಮುಗಿಸಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೇ ಅನ್ನದಾನ ಮಾಡ್ತಾರಲ್ವ, ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಇದೇ ಫಸ್ಟ್ ಟೈಮ್ ನಾನು ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿರೋದು. ಯಾವಾಗಲೂ ನಮಗೆ ಸಿಗ್ತಿರ್ಲಿಲ್ಲ ಆ ಟೈಮಲ್ಲಿ ಊಟ. ಇವಾಗ ಮಧ್ಯಾಹ್ನ ಆಗಿದ್ದರಿಂದ ನಾವು ಬಂದಿದ್ದು ಕರೆಕ್ಟಾಗಿ ಅನ್ನದಾನ ಮಾಡ್ತಾಯಿದ್ರು. ಆ ಟೈಮಿಗೆ ಹೋಗಿ ನಾವು ಊಟ ಮಾಡ್ಕೊಂಡು ಹೊರಟ್ವಿ. ಇದೇ ಫಸ್ಟ್ ಟೈಮ್ ನಮಗೆ ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ ಸಿಕ್ಕಿರೋದು. ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ನಮಗೆ ಪ್ರಸಾದ ಸಿಕ್ತು. ನಾನಂತೂ ಚಾಮುಂಡಿ ಬೆಟ್ಟಕ್ಕೆ ಬಂದು ಒಂದು 6-7 ವರ್ಷನೇ ಆಯಿತು. ಕೋವಿಡ್ಗೆ ಮುಂಚೆ ಬಂದಿದ್ದು, ಬಂದೇ ಇರಲಿಲ್ಲ. ಇವತ್ತು ಶಿವರಾತ್ರಿ ಹಬ್ಬ ಇತ್ತು, ಹಾಗೆಯೇ ನನ್ನ ಬರ್ತ್ಡೇ ಇದ್ದಿದ್ದರಿಂದ ಹೋಗೋಣ ಅಂತ ಹೇಳಿ ಬಂದಿದ್ದು. ಬೆಟ್ಟದಲ್ಲಿ ದೇವ್ರ ದರ್ಶನ ಮಾಡಿ ಊಟ ಮಾಡಿ ಹಾಗೆ ನಾವು ಬರುವಾಗ ಝೂ ರೋಡಲ್ಲಿ ಒಂದು ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತ ಇತ್ತು. ಅದರ ಒಳಗಡೆ ತುಂಬ ಥರದ ಫಿಶ್ಗಳೆಲ್ಲ ಇತ್ತು. ಅದನ್ನು ನೋಡೋಣ ಅಂತ ಹೇಳಿ ಬಂದ್ವಿ. ಆನ್ ದ ವೇ ನಮಗೆ ರೋಡಲ್ಲಿ ಹೋಗುವಾಗ ಸಿಕ್ತು. ಇದರದ್ದು ಪ್ಲ್ಯಾನ್ ಏನಿರಲಿಲ್ಲ, ಆಗಲೇ ಮುಂದಕ್ಕೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಇನ್ನೂ ಟೈಮ್ ಇದೆಲ್ಲ ನಾವು ಬೆಂಗಳೂರಿಗೆ ಬರೋದಕ್ಕೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಒಳಗಡೆ ಅಂತೂ ತುಂಬ ವೆರೈಟೀಸ್ ಆಫ್ ಫಿಶಸ್ ಇತ್ತು. ಹಾಗೆಯೇ ನಾವು ಮೈಸೂರಿಗೆ ಬಂದಿದ್ದು ನಾವು 3 ಜನ ಮಾತ್ರ ಅಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಕೂಡ ಇಲ್ಲಿದ್ದಾರಲ್ಲ ಇವರು, ಅವ್ರು 3 ಜನ ಮತ್ತು ನಾವು 3 ಜನ ಒಟ್ಟಿಗೆ ಬಂದಿದ್ವಿ.
ಚಿಕ್ಕ ಮಕ್ಕಳಿಗೆ ಒಂದು ಕಡೆ ನಿಲ್ಲಿಸಿ ಅಥವಾ ಕೂರಿಸಿ ಫೋಟೋ ತೆಗ್ಸೋದಂದರೆ ತುಂಬಾ ಕಷ್ಟ. ಇವನಂತೂ ನೋಡ್ತಾನೆ ಇರಲಿಲ್ಲ ಫೋಟೋಗೆ. ಹಿಂಗೆ ಕೂರು ಹಂಗೆ ಕೂರು ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ನನ್ನ ಮಗಳಿಗಂತೂ ಮೊದಲೇ ಫೋಟೋಗೆ ಪೋಸ್ ಎಲ್ಲ ಕೊಡೋಕ್ಕೆ ಬರಲ್ಲ. ಅದರಲ್ಲೂ ಅವಳಿಗೂ ಹೇಳಿ ಅವನಿಗೂ ಹೇಳೋ ಅಷ್ಟರೊಳಗೆ ಸಾಕಾಯಿತು. ಅವ್ನು ನೋಡಿದ್ರೆ ಅವಳು ನೋಡ್ತಿರ್ಲಿಲ್ಲ, ಅವಳು ನೋಡಿದ್ರೆ ಅವ್ನು ನೋಡ್ತಿರ್ಲಿಲ್ಲ. ನೋಡಿ ಇಬ್ಬರು ಹೆಂಗೆ ಆಡ್ತಿದ್ದಾರೆ ಅಂತ ಹೇಳಿ. ಕೊನೆಗೂ ಅವನು ಫೋಟೋ ಕಡೆ ನೋಡಲೇ ಇಲ್ಲ, ಒಂದು ಕಡೆ ಸೈಡಿಗೆ ತಿರ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಫೋಟೋನಂತೂ ತೆಗಿಯೋಕ್ಕಾಗಲಿಲ್ಲ. ನೋಡಿ ಇಲ್ಲಿ ಹೆಂಗೆ ತಿರುಗಿದ್ದಾನೆ. ಅವಳು ನೋಡ್ತಿದ್ದಾಳೆ, ಇವನು ಆ ಕಡೆ ತಿರುಗಿದ್ದಾನೆ. ಅವನು ಈ ಕಡೆ ನೋಡ್ತಾನೆ ಇಲ್ಲ ಏನು ಮಾಡಿದ್ರು. ನಾನು ಹಾಗೆ ವೀಡಿಯೋನ ಮಾಡಿಕೊಂಡೆ ಅಷ್ಟೇ, ಫೋಟೋ ಏನು ತಗೊಳ್ಳೇ ಇಲ್ಲ. ಹಾಗೆಯೇ ಅಲ್ಲಿಂದ ಬರುವಾಗ ಹಾಗೆ ಒಂದು ಮಾಲ್ ಕಾಣಿಸ್ತು, ಅದರೊಳಗಡೆ ಹೋಗೋಣ ಅಂತ ಹೇಳಿ ಬಂದ್ವಿ. ಬಂದಮೇಲೆ ಅನ್ನಿಸ್ತು ಅವಳಿಗೊಂದು ಜೊತೆ ಸ್ಲಿಪ್ಪರ್ ಕೊಡಿಸ್ಬೇಕು ಅಂತ ಹೇಳಿ. ನನ್ನ ಮಗಳಿಗೆ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಒಂದು ಜೊತೆ ಕ್ರಾಕ್ಸ್ ಕೊಡಿಸ್ಬೇಕು ಅವಳಿಗೆ ಅಂತ ಹೇಳಿಬಿಟ್ಟು. ಹೇಗಿದ್ರು ಬಂದಿದ್ದೀವಲ್ಲ ಇಲ್ಲಿ ಅಂತ ಹೇಳಿ ಕೊಡಿಸಿದ್ವಿ. ಅವಳಂತೂ ಫುಲ್ ಖುಷಿಯಾಗ್ಬಿಟ್ಲು. ಅವಳಿಗೆ ಯಾವಾಗಲೂ ಅಷ್ಟೇ ಜೀನ್ಸ್ ಟಾಪೇ ಇಷ್ಟ ಆಗೋದು, ಫ್ರಾಕ್ಸ್ ಎಲ್ಲ ಇಷ್ಟ ಆಗೋಲ್ಲ. ಹಾಗೆಯೇ ಸ್ಲಿಪ್ಪರಲ್ಲೂ ಅಷ್ಟೇ ಅವಳು ಜಾಸ್ತಿ ಇಷ್ಟಪಡೋದೆ ಯೂನಿಸೆಕ್ಸ್ ಇರೋವಂತಹ ಸ್ಲಿಪ್ಪರ್ಸ್ನ. ಹುಡುಗಿಯರ ಸ್ಲಿಪ್ಪರ್ ಹಾಕೋಬೇಕು ಅಂದರೆ ಅವಳಿಗೆ ಸಂಕಟನೇ ಆಗೋಗಿರುತ್ತೆ. ನನ್ನ ಬಲವಂತಕ್ಕಷ್ಟೇ ಅವಳು ಫ್ರಾಕ್ ಹಾಕ್ಕೊಳ್ಳೋದು, ಹುಡುಗಿಯರ ಡ್ರೆಸ್ ಹಾಕ್ಕೊಳ್ಳೋದು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಳ್ಳೋದು. ಇಲ್ಲ ಅಂತಂದರೆ ಯಾವಾಗಲೂ ಅವಳು ಜಾಸ್ತಿ ಹಾಕೋದೆ ಟಾಪು, ಪ್ಯಾಂಟು ಮತ್ತು ಶಾರ್ಟ್ಸ್ ಪ್ಯಾಂಟ್ ಇದೇ ರೀತಿಯೇ ಹಾಕೋದು. ಇವತ್ತೇನೋ ನನ್ನ ಬಲವಂತಕ್ಕೆ ಮಾತ್ರ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾಳೆ. ಇವಾಗ ಸ್ಲಿಪ್ಪರು ಅಷ್ಟೇ ಅವಳಿಗೆ ಇವಾಗ ಈ ರೀತಿ ಸ್ಲಿಪ್ಪರ್ ಕೊಡಿಸಿರೋದೇ ಫುಲ್ ಖುಷಿಯಾಗ್ಬಿಟ್ಟಿದೆ. ಹುಡುಗರ ಥರ ಹಾಕೊಂಡು ಓಡಾಡ್ಬೋದು ಅಂತ ಹೇಳಿಬಿಟ್ಟು. ಈವನ್ ಶೂಸು ಅಷ್ಟೇ, ಹುಡುಗರ ಶೂಸೇನೆ ಅವಳು ಜಾಸ್ತಿ ಇಷ್ಟಪಡೋದು. ಆ ರೀತಿಯೇ ಕೊಡಿಸ್ಬೇಕು ಹಾಕೊಳ್ಳೋದಕ್ಕೆ. ಹುಡುಗಿಯರ್ದು ಕೊಡಿಸಿದ್ರೆ ಅವಳಿಗೆ ಸಂಕಟದ ಮೇಲೆ ಹಾಕೋತಾ ಇರ್ತಾಳೆ. ಅವಳು ಯಾವತ್ತೂ ಫ್ಯಾನ್ಸಿ ಸ್ಲಿಪ್ಪರ್ಸ್ನ ಇಷ್ಟನೇ ಪಡಲಿಲ್ಲ. ಅವಳು ಕಾಲಿಗೆ ಹಾಕಲೂ ಇಲ್ಲ ಫ್ಯಾನ್ಸಿ ಸ್ಲಿಪ್ಪರ್ನ. ಮಗು ಇದ್ದಾಗ ನಮ್ಮ ಪ್ರೀತಿಗೆ ನಮ್ಮ ಖುಷಿಗೆ ನಾವು ಹಾಕಿದ್ವೇನೋ ಅಷ್ಟೇ. ದೊಡ್ಡವಳಾಗ್ತಾ ಆಗ್ತಾ ಅವಳು ಯಾವತ್ತೂ ಫ್ಯಾನ್ಸಿ ಸ್ಲಿಪ್ಪರ್ಸ್ನ ಹಾಕಲೇ ಇಲ್ಲ. ಅಲ್ಲಿಂದ ನಾವು ನಿಮಿಷಾಂಬಕ್ಕೆ ಬಂದ್ವಿ. ನಿಮಿಷಾಂಬದಲ್ಲಿ ದೇವ್ರ ದರ್ಶನ ಮಾಡಿ ಮತ್ತಿನ್ನೆಲ್ಲೂ ಹೋಗಲಿಲ್ಲ, ಬೆಂಗಳೂರಿಗೆ ಬಂದುಬಿಟ್ವಿ. ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 8 ಗಂಟೆ 8:30 ಅಷ್ಟು ಟೈಮ್ ಆಗಿತ್ತು. ಅಲ್ಲಿಂದ ಬಂದು ಕೇಕ್ ತೊಗೊಂಡು ಬಂದು ಎಲ್ಲ ರೆಡಿ ಮಾಡಿ ಕಟ್ ಮಾಡಿದ್ದು. ನನಗೆ ಈ ರೀತಿ ಕೇಕ್ ಕಟ್ ಮಾಡೋದು ಎಲ್ಲ ಸೆಲೆಬ್ರೇಟ್ ಮಾಡೋದು ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ ನನಗೆ. ಕೇಕ್ನ ಮನೆಗೆ ತರಿಸ್ತೀನಿ, ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ತರಿಸ್ತೀನಿ. ನಾವು ಆಚೆ ಕೊಡ್ಸೋದು ಬೇರೆ, ಕೊಡಿಸ್ಬೋದು ಬರ್ಡೇ ಇಲ್ಲದೆ ಇರೋ ದಿನವೂ ಕೇಕ್ನ ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಬರ್ಡೇ ದಿನ ಮನೆಗೆ ತಂದು ಕೇಕ್ ಕಟ್ ಮಾಡಿ ಅದನ್ನು ತಿನ್ನೋ ಖುಷಿನೇ ಬೇರೆ ಇರುತ್ತಲ್ವ. ಅದು ಅವಳಿಗೆ ತುಂಬಾ ಇಷ್ಟ ಈ ಥರದ್ದೆಲ್ಲ. ಅವಳಿಗೋಸ್ಕರ ನಾನು ಅಂತ ಸುಮ್ಮನೆ ಒಪ್ಕೊಂಡು ಈ ರೀತಿ ಎಲ್ಲ ಕಟ್ ಮಾಡೋದು. ಇಲ್ಲಾಂದರೆ ನನಗೆ ಈ ರೀತಿ ಕಟ್ ಮಾಡೋದೆಲ್ಲ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ. ಮೊದಲಿಂದನೂ ಅಷ್ಟೇ ನಾವು ಚಿಕ್ಕ ಮಕ್ಕಳಿರುವಾಗ ಇಷ್ಟ ಇರ್ತಿತ್ತು ಕೇಕ್ ಕಟ್ ಮಾಡೋದು, ಎಲ್ಲರಿಗೂ ಕೊಡೋದು ಅದೆಲ್ಲ. ಆನಂತರ ದೊಡ್ಡವರಾಗ್ತಾ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗಿದೆ ನನಗೆ. ಅವಳಿಗೋಸ್ಕರ ಮನೆಗೆ ಕೇಕ್ ತಂದು ಕಟ್ ಮಾಡಿಸೋದಷ್ಟೇ. ನಮ್ಮ ಮನೆಯಲ್ಲಿ ಯಾರ ಬರ್ಡೇ ಆದರೂ ಅಷ್ಟೇ ನಾವು ಇಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋದು. ತುಂಬ ಗ್ರ್ಯಾಂಡಾಗಿ ಆ ರೀತಿ ಪ್ಲ್ಯಾನ್ ಮಾಡಿ ಮಾಡೋದು ಆ ರೀತಿ ಯಾವುದು ಏನೂ ಇಲ್ಲ. ಬರ್ಡೇ ದಿನ ಒಂದು ಕೇಕ್ ತಗೊಂಡು ಬಂದು ಹೀಗೆ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದಷ್ಟೇ. ನನ್ನ ಬರ್ಡೇ ದಿನವೂ ಬೇರೆಯವ್ರ ಬರ್ಡೇಗೆ ಸೆಲೆಬ್ರೇಟ್ ಮಾಡೋ ಥರ ನಾನೇ ಡೆಕೋರೇಷನ್ ಮಾಡಿಕೊಂಡು ನಾನೇ ಕೇಕ್ ಕಟ್ ಮಾಡೋದಷ್ಟೇ. ನೆಮ್ಮದಿಯಾಗಿರೋದಕ್ಕೆ, ಖುಷಿಯಾಗಿರೋದಕ್ಕೆ ದೊಡ್ಡ ದೊಡ್ಡ ಸರ್ಪ್ರೈಸ್ಗಳೇ ಬೇಕಂತ ಏನಿಲ್ಲ, ದೊಡ್ಡ ದೊಡ್ಡ ಗಿಫ್ಟ್ಸೇ ಬೇಕು ಅಂತ ಏನಿಲ್ಲ. ನಾವು ಎಷ್ಟರಲ್ಲಿರ್ತೀವಿ ಅಷ್ಟರಲ್ಲೇ ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕಷ್ಟೇ. ಚಿಕ್ಕ ಚಿಕ್ಕ ಖುಷಿಗಳೇ, ಚಿಕ್ಕ ಚಿಕ್ಕ ಸಂತೋಷಗಳೇ ನಮಗೆ ನೆಮ್ಮದಿಯನ್ನು ಕೊಡೋದು. ನಾವು ಪ್ರೀತಿಸೋರು ಒಂದು ವಿಶ್ ಮಾಡಿದ್ರೆ ಸಾಕು, ಅದಕ್ಕಿಂತ ನೆಮ್ಮದಿ ಸಂತೋಷ ಇನ್ಯಾವುದೂ ಇರೋದಿಲ್ಲ. ಇದಿಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬೇರೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.